ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು. ನಾಳೆ ವಿಜಯ್ ದಳಪತಿಯ ಪದಗ್ರಹಣ ನಡಿಬೇಕಾಗಿತ್ತು. ಆದರೆ ಸಂಜೆಯ ನಂತರ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹುಶಃ ನಾಳೆ ವಿಜಯ್ ದಳಪತಿಯ ಪದಗ್ರಹಣ ಡೌಟ್. ಇವತ್ತು ರಾತ್ರಿಯೇ ಕೇರಳಕ್ಕೆ ರಾಜ್ಯಪಾಲರು ಪ್ರವಾಸ ಮಾಡ್ತಾ ಇದ್ದಾರೆ. ರಾತ್ರಿ ಮತ್ತೊಮ್ಮೆ ವಿಜಯ್ ಭೇಟಿ ಆಗಬೇಕಾಗಿತ್ತು ರಾಜ್ಯಪಾಲರು, ಆದರೆ ಆಗಿಲ್ಲ. ಇವತ್ತು ರಾಜ್ಯಪಾಲರ ಜೊತೆಗೆ ಎರಡನೇ ಭೇಟಿಯೂ ಕೂಡ ಅನುಮಾನ. ಕಾರಣ ಕೇರಳ ಪ್ರವಾಸ. ರಾಜ್ಯಪಾಲರ ಮೂಲಕ ದಾಳ ಉರುಳಿಸ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ, ಅನುಮಾನವೂ ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಸರ್ಕಾರದಿಂದ ಕಾಂಗ್ರೆಸ್ ಹೊರಗಿಡೋದಕ್ಕೆ ಈ ತಂತ್ರಗಾರಿಕೆಯ ಎಐಎಡಿಎಂಕೆ ಜೊತೆಗೂಡಿ ಸರ್ಕಾರ ರಚನೆಗೆ ಇದೊಂದು ರೀತಿ ರಹದಾರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಕಾಂಗ್ರೆಸ್ ಈಗ ಹಲವು ಷರತ್ತುಗಳನ್ನು ಇಟ್ಟು ಬೆಂಬಲವನ್ನು ನೀಡಿದೆ. ಆದರೆ TVK ಇನ್ನೂವರೆಗೂ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಇದು ನೆನಪಿರಲಿ. ಅವರು ಷರತ್ತುಗಳನ್ನು ಒಪ್ಕೊಂಡಿದ್ದಾರಾ? ಇವರು ಆಯಿತು ನಿಮ್ಮ ಬೆಂಬಲವನ್ನು ನಾವು ಒಪ್ಕೋತೀವಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೆದಿದ್ದಾರಾ? ಅಫಿಷಿಯಲಿ ಇನ್ನೂ ಏನಾಗಿಲ್ಲ. ಅವರು ಈ ಬೆಂಬಲ, ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೇನು, ಈ ಬೆಂಬಲ ಕೇವಲ ಬಹುಮತ ಸಾಬೀತಿಗೆ ಅಲ್ಲ, ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಇತ್ಯಾದಿ ಎಲ್ಲ ಚುನಾವಣೆಗಳಲ್ಲೂ TVK ನಮ್ಮ ಜೊತೆಗೆ ಮರ್ಜ್ ಆಗಿರಬೇಕು ಅಂತ ಷರತ್ತು ಕೊಟ್ಟಿದ್ದಾರೆ. ಆ ಷರತ್ತನ್ನು TVK ಅವರು ಒಪ್ಕೋತಾರಾ? ಅದು ಮುಖ್ಯವಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು. ನಾಳೆ ವಿಜಯ್ ದಳಪತಿಯ ಪದಗ್ರಹಣ ನಡಿಬೇಕಾಗಿತ್ತು. ಆದರೆ ಸಂಜೆಯ ನಂತರ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹುಶಃ ನಾಳೆ ವಿಜಯ್ ದಳಪತಿಯ ಪದಗ್ರಹಣ ಡೌಟ್. ಇವತ್ತು ರಾತ್ರಿಯೇ ಕೇರಳಕ್ಕೆ ರಾಜ್ಯಪಾಲರು ಪ್ರವಾಸ ಮಾಡ್ತಾ ಇದ್ದಾರೆ. ರಾತ್ರಿ ಮತ್ತೊಮ್ಮೆ ವಿಜಯ್ ಭೇಟಿ ಆಗಬೇಕಾಗಿತ್ತು ರಾಜ್ಯಪಾಲರು, ಆದರೆ ಆಗಿಲ್ಲ. ಇವತ್ತು ರಾಜ್ಯಪಾಲರ ಜೊತೆಗೆ ಎರಡನೇ ಭೇಟಿಯೂ ಕೂಡ ಅನುಮಾನ. ಕಾರಣ ಕೇರಳ ಪ್ರವಾಸ. ರಾಜ್ಯಪಾಲರ ಮೂಲಕ ದಾಳ ಉರುಳಿಸ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ, ಅನುಮಾನವೂ ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಸರ್ಕಾರದಿಂದ ಕಾಂಗ್ರೆಸ್ ಹೊರಗಿಡೋದಕ್ಕೆ ಈ ತಂತ್ರಗಾರಿಕೆಯ ಎಐಎಡಿಎಂಕೆ ಜೊತೆಗೂಡಿ ಸರ್ಕಾರ ರಚನೆಗೆ ಇದೊಂದು ರೀತಿ ರಹದಾರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಕಾಂಗ್ರೆಸ್ ಈಗ ಹಲವು ಷರತ್ತುಗಳನ್ನು ಇಟ್ಟು ಬೆಂಬಲವನ್ನು ನೀಡಿದೆ. ಆದರೆ TVK ಇನ್ನೂವರೆಗೂ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಇದು ನೆನಪಿರಲಿ. ಅವರು ಷರತ್ತುಗಳನ್ನು ಒಪ್ಕೊಂಡಿದ್ದಾರಾ? ಇವರು ಆಯಿತು ನಿಮ್ಮ ಬೆಂಬಲವನ್ನು ನಾವು ಒಪ್ಕೋತೀವಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೆದಿದ್ದಾರಾ? ಅಫಿಷಿಯಲಿ ಇನ್ನೂ ಏನಾಗಿಲ್ಲ. ಅವರು ಈ ಬೆಂಬಲ, ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೇನು, ಈ ಬೆಂಬಲ ಕೇವಲ ಬಹುಮತ ಸಾಬೀತಿಗೆ ಅಲ್ಲ, ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಇತ್ಯಾದಿ ಎಲ್ಲ ಚುನಾವಣೆಗಳಲ್ಲೂ TVK ನಮ್ಮ ಜೊತೆಗೆ ಮರ್ಜ್ ಆಗಿರಬೇಕು ಅಂತ ಷರತ್ತು ಕೊಟ್ಟಿದ್ದಾರೆ. ಆ ಷರತ್ತನ್ನು TVK ಅವರು ಒಪ್ಕೋತಾರಾ? ಅದು ಮುಖ್ಯವಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು. ನಾಳೆ ವಿಜಯ್ ದಳಪತಿಯ ಪದಗ್ರಹಣ ನಡಿಬೇಕಾಗಿತ್ತು. ಆದರೆ ಸಂಜೆಯ ನಂತರ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹುಶಃ ನಾಳೆ ವಿಜಯ್ ದಳಪತಿಯ ಪದಗ್ರಹಣ ಡೌಟ್. ಇವತ್ತು ರಾತ್ರಿಯೇ ಕೇರಳಕ್ಕೆ ರಾಜ್ಯಪಾಲರು ಪ್ರವಾಸ ಮಾಡ್ತಾ ಇದ್ದಾರೆ. ರಾತ್ರಿ ಮತ್ತೊಮ್ಮೆ ವಿಜಯ್ ಭೇಟಿ ಆಗಬೇಕಾಗಿತ್ತು ರಾಜ್ಯಪಾಲರು, ಆದರೆ ಆಗಿಲ್ಲ. ಇವತ್ತು ರಾಜ್ಯಪಾಲರ ಜೊತೆಗೆ ಎರಡನೇ ಭೇಟಿಯೂ ಕೂಡ ಅನುಮಾನ. ಕಾರಣ ಕೇರಳ ಪ್ರವಾಸ. ರಾಜ್ಯಪಾಲರ ಮೂಲಕ ದಾಳ ಉರುಳಿಸ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ, ಅನುಮಾನವೂ ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಸರ್ಕಾರದಿಂದ ಕಾಂಗ್ರೆಸ್ ಹೊರಗಿಡೋದಕ್ಕೆ ಈ ತಂತ್ರಗಾರಿಕೆಯ ಎಐಎಡಿಎಂಕೆ ಜೊತೆಗೂಡಿ ಸರ್ಕಾರ ರಚನೆಗೆ ಇದೊಂದು ರೀತಿ ರಹದಾರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಕಾಂಗ್ರೆಸ್ ಈಗ ಹಲವು ಷರತ್ತುಗಳನ್ನು ಇಟ್ಟು ಬೆಂಬಲವನ್ನು ನೀಡಿದೆ. ಆದರೆ TVK ಇನ್ನೂವರೆಗೂ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಇದು ನೆನಪಿರಲಿ. ಅವರು ಷರತ್ತುಗಳನ್ನು ಒಪ್ಕೊಂಡಿದ್ದಾರಾ? ಇವರು ಆಯಿತು ನಿಮ್ಮ ಬೆಂಬಲವನ್ನು ನಾವು ಒಪ್ಕೋತೀವಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೆದಿದ್ದಾರಾ? ಅಫಿಷಿಯಲಿ ಇನ್ನೂ ಏನಾಗಿಲ್ಲ. ಅವರು ಈ ಬೆಂಬಲ, ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೇನು, ಈ ಬೆಂಬಲ ಕೇವಲ ಬಹುಮತ ಸಾಬೀತಿಗೆ ಅಲ್ಲ, ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಇತ್ಯಾದಿ ಎಲ್ಲ ಚುನಾವಣೆಗಳಲ್ಲೂ TVK ನಮ್ಮ ಜೊತೆಗೆ ಮರ್ಜ್ ಆಗಿರಬೇಕು ಅಂತ ಷರತ್ತು ಕೊಟ್ಟಿದ್ದಾರೆ. ಆ ಷರತ್ತನ್ನು TVK ಅವರು ಒಪ್ಕೋತಾರಾ? ಅದು ಮುಖ್ಯವಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್,
ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು. ನಾಳೆ ವಿಜಯ್ ದಳಪತಿಯ ಪದಗ್ರಹಣ ನಡಿಬೇಕಾಗಿತ್ತು. ಆದರೆ ಸಂಜೆಯ ನಂತರ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹುಶಃ ನಾಳೆ ವಿಜಯ್ ದಳಪತಿಯ ಪದಗ್ರಹಣ ಡೌಟ್. ಇವತ್ತು ರಾತ್ರಿಯೇ ಕೇರಳಕ್ಕೆ ರಾಜ್ಯಪಾಲರು ಪ್ರವಾಸ ಮಾಡ್ತಾ ಇದ್ದಾರೆ. ರಾತ್ರಿ ಮತ್ತೊಮ್ಮೆ ವಿಜಯ್ ಭೇಟಿ ಆಗಬೇಕಾಗಿತ್ತು ರಾಜ್ಯಪಾಲರು, ಆದರೆ ಆಗಿಲ್ಲ. ಇವತ್ತು ರಾಜ್ಯಪಾಲರ ಜೊತೆಗೆ ಎರಡನೇ ಭೇಟಿಯೂ ಕೂಡ ಅನುಮಾನ. ಕಾರಣ ಕೇರಳ ಪ್ರವಾಸ. ರಾಜ್ಯಪಾಲರ ಮೂಲಕ ದಾಳ ಉರುಳಿಸ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ, ಅನುಮಾನವೂ ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಸರ್ಕಾರದಿಂದ ಕಾಂಗ್ರೆಸ್ ಹೊರಗಿಡೋದಕ್ಕೆ ಈ ತಂತ್ರಗಾರಿಕೆಯ AIADMK ಜೊತೆಗೂಡಿ ಸರ್ಕಾರ ರಚನೆಗೆ ಇದೊಂದು ರೀತಿ ರಹದಾರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಕಾಂಗ್ರೆಸ್ ಈಗ ಹಲವು ಷರತ್ತುಗಳನ್ನು ಇಟ್ಟು ಬೆಂಬಲವನ್ನು ನೀಡಿದೆ. ಆದರೆ TVK ಇನ್ನೂವರೆಗೂ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಇದು ನೆನಪಿರಲಿ. ಅವರು ಷರತ್ತುಗಳನ್ನು ಒಪ್ಕೊಂಡಿದ್ದಾರಾ? ಇವರು ಆಯಿತು ನಿಮ್ಮ ಬೆಂಬಲವನ್ನು ನಾವು ಒಪ್ಕೋತೀವಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೆದಿದ್ದಾರಾ? ಅಫಿಷಿಯಲಿ ಇನ್ನೂ ಏನಾಗಿಲ್ಲ. ಅವರು ಈ ಬೆಂಬಲ, ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೇನು, ಈ ಬೆಂಬಲ ಕೇವಲ ಬಹುಮತ ಸಾಬೀತಿಗೆ ಅಲ್ಲ, ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಇತ್ಯಾದಿ ಎಲ್ಲ ಚುನಾವಣೆಗಳಲ್ಲೂ TVK ನಮ್ಮ ಜೊತೆಗೆ ಮರ್ಜ್ ಆಗಿರಬೇಕು ಅಂತ ಷರತ್ತು ಕೊಟ್ಟಿದ್ದಾರೆ. ಆ ಷರತ್ತನ್ನು TVK ಅವರು ಒಪ್ಕೋತಾರಾ? ಅದು ಮುಖ್ಯವಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು. ನಾಳೆ ವಿಜಯ್ ದಳಪತಿಯ ಪದಗ್ರಹಣ ನಡಿಬೇಕಾಗಿತ್ತು. ಆದರೆ ಸಂಜೆಯ ನಂತರ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹುಶಃ ನಾಳೆ ವಿಜಯ್ ದಳಪತಿಯ ಪದಗ್ರಹಣ ಡೌಟ್. ಇವತ್ತು ರಾತ್ರಿಯೇ ಕೇರಳಕ್ಕೆ ರಾಜ್ಯಪಾಲರು ಪ್ರವಾಸ ಮಾಡ್ತಾ ಇದ್ದಾರೆ. ರಾತ್ರಿ ಮತ್ತೊಮ್ಮೆ ವಿಜಯ್ ಭೇಟಿ ಆಗಬೇಕಾಗಿತ್ತು ರಾಜ್ಯಪಾಲರು, ಆದರೆ ಆಗಿಲ್ಲ. ಇವತ್ತು ರಾಜ್ಯಪಾಲರ ಜೊತೆಗೆ ಎರಡನೇ ಭೇಟಿಯೂ ಕೂಡ ಅನುಮಾನ. ಕಾರಣ ಕೇರಳ ಪ್ರವಾಸ. ರಾಜ್ಯಪಾಲರ ಮೂಲಕ ದಾಳ ಉರುಳಿಸ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ, ಅನುಮಾನವೂ ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಸರ್ಕಾರದಿಂದ ಕಾಂಗ್ರೆಸ್ ಹೊರಗಿಡೋದಕ್ಕೆ ಈ ತಂತ್ರಗಾರಿಕೆಯ AIADMK ಜೊತೆಗೂಡಿ ಸರ್ಕಾರ ರಚನೆಗೆ ಇದೊಂದು ರೀತಿ ರಹದಾರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಕಾಂಗ್ರೆಸ್ ಈಗ ಹಲವು ಷರತ್ತುಗಳನ್ನು ಇಟ್ಟು ಬೆಂಬಲವನ್ನು ನೀಡಿದೆ. ಆದರೆ TVK ಇನ್ನೂವರೆಗೂ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಇದು ನೆನಪಿರಲಿ. ಅವರು ಷರತ್ತುಗಳನ್ನು ಒಪ್ಕೊಂಡಿದ್ದಾರಾ? ಇವರು ಆಯಿತು ನಿಮ್ಮ ಬೆಂಬಲವನ್ನು ನಾವು ಒಪ್ಕೋತೀವಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೆದಿದ್ದಾರಾ? ಅಫಿಷಿಯಲಿ ಇನ್ನೂ ಏನಾಗಿಲ್ಲ. ಅವರು ಈ ಬೆಂಬಲ, ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೇನು, ಈ ಬೆಂಬಲ ಕೇವಲ ಬಹುಮತ ಸಾಬೀತಿಗೆ ಅಲ್ಲ, ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಇತ್ಯಾದಿ ಎಲ್ಲ ಚುನಾವಣೆಗಳಲ್ಲೂ TVK ನಮ್ಮ ಜೊತೆಗೆ ಮರ್ಜ್ ಆಗಿರಬೇಕು ಅಂತ ಷರತ್ತು ಕೊಟ್ಟಿದ್ದಾರೆ. ಆ ಷರತ್ತನ್ನು TVK ಅವರು ಒಪ್ಕೋತಾರಾ? ಅದು ಮುಖ್ಯವಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು. ನಾಳೆ ವಿಜಯ್ ದಳಪತಿಯ ಪದಗ್ರಹಣ ನಡಿಬೇಕಾಗಿತ್ತು. ಆದರೆ ಸಂಜೆಯ ನಂತರ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹುಶಃ ನಾಳೆ ವಿಜಯ್ ದಳಪತಿಯ ಪದಗ್ರಹಣ ಡೌಟ್. ಇವತ್ತು ರಾತ್ರಿಯೇ ಕೇರಳಕ್ಕೆ ರಾಜ್ಯಪಾಲರು ಪ್ರವಾಸ ಮಾಡ್ತಾ ಇದ್ದಾರೆ. ರಾತ್ರಿ ಮತ್ತೊಮ್ಮೆ ವಿಜಯ್ ಭೇಟಿ ಆಗಬೇಕಾಗಿತ್ತು ರಾಜ್ಯಪಾಲರು, ಆದರೆ ಆಗಿಲ್ಲ. ಇವತ್ತು ರಾಜ್ಯಪಾಲರ ಜೊತೆಗೆ ಎರಡನೇ ಭೇಟಿಯೂ ಕೂಡ ಅನುಮಾನ. ಕಾರಣ ಕೇರಳ ಪ್ರವಾಸ. ರಾಜ್ಯಪಾಲರ ಮೂಲಕ ದಾಳ ಉರುಳಿಸ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ, ಅನುಮಾನವೂ ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಸರ್ಕಾರದಿಂದ ಕಾಂಗ್ರೆಸ್ ಹೊರಗಿಡೋದಕ್ಕೆ ಈ ತಂತ್ರಗಾರಿಕೆಯ AIADMK ಜೊತೆಗೂಡಿ ಸರ್ಕಾರ ರಚನೆಗೆ ಇದೊಂದು ರೀತಿ ರಹದಾರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಕಾಂಗ್ರೆಸ್ ಈಗ ಹಲವು ಷರತ್ತುಗಳನ್ನು ಇಟ್ಟು ಬೆಂಬಲವನ್ನು ನೀಡಿದೆ. ಆದರೆ TVK ಇನ್ನೂವರೆಗೂ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಇದು ನೆನಪಿರಲಿ. ಅವರು ಷರತ್ತುಗಳನ್ನು ಒಪ್ಕೊಂಡಿದ್ದಾರಾ? ಇವರು ಆಯಿತು ನಿಮ್ಮ ಬೆಂಬಲವನ್ನು ನಾವು ಒಪ್ಕೋತೀವಿ, ಬನ್ನಿ ನಮ್ಮ ಜೊತೆಗೆ ಅಂತ ಕರೆದಿದ್ದಾರಾ? ಅಫಿಷಿಯಲಿ ಇನ್ನೂ ಏನಾಗಿಲ್ಲ. ಅವರು ಈ ಬೆಂಬಲ, ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೇನು, ಈ ಬೆಂಬಲ ಕೇವಲ ಬಹುಮತ ಸಾಬೀತಿಗೆ ಅಲ್ಲ, ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಇತ್ಯಾದಿ ಎಲ್ಲ ಚುನಾವಣೆಗಳಲ್ಲೂ TVK ನಮ್ಮ ಜೊತೆಗೆ ಮರ್ಜ್ ಆಗಿರಬೇಕು ಅಂತ ಷರತ್ತು ಕೊಟ್ಟಿದ್ದಾರೆ. ಆ ಷರತ್ತನ್ನು TVK ಅವರು ಒಪ್ಕೋತಾರಾ? ಅದು ಮುಖ್ಯವಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್,